ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ ಬೇಕು ಅಂದ್ರೆ ಹಗ್ ಮಾಡ್ಕೊಂಡು ಬೇಡ ಅಂದ್ರೆ ಪೆಗ್ ಹಾಕೋ ಮಗ ಅಲ್ಲ ನಾನು. ನೀನ್ ಇಲ್ದೇ ಇದ್ರು ನಾನು ಬದುಕ್ತೀನಿ ಅಂತ ಡಿಸೈಡ್ ಆಗಿದ್ದೀನಿ. ಡಿಸ್ಟರ್ಬ್ ಮಾಡದೆ ಹೊರಡು. ನೀವಿಲ್ದೆ ನಾನು ಬದುಕಲ್ಲ ರೀ. ನಾನ್ ಬದುಕ್ತೀನಿ. ಪದೇ ಪದೇ ನೆನ್ಪಾಗ್ತಿದ್ದೀರಾ. ನಾನ್ ನಿನ್ನ ಯಾವಾಗ್ಲೂ ಮರ್ತಿದ್ದೀನಿ. ನಾನ್ ಮರ್ತಿಲ್ಲ, ನನಗ್ ಆಗಲ್ಲ. ಇದ್ರೆ ನಿಮ್ ಜೊತೆ ಇರ್ತೀನಿ. ನೀವ್ ಬೇಡ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಸತ್ತೋಗು. ನಿನ್ನಿಂದ ನಾನ್ ಸತ್ತು ಹೋಗಿದ್ದೀನಿ. ನನ್ ಮನ್ಸು ಒಡೆದು ಹೋಗಿದೆ. ಇಲ್ಲಿ ನಾನೇ ಬದುಕಿಲ್ಲ ಅಂದ್ಮೇಲೆ ನೀನು ಬದುಕಿದ್ರೇನು ಸತ್ರೇನು? ಹೋಗು. ಗೆಟ್ ಔಟ್ ಫ್ರಮ್ ಮೈ ಲೈಫ್. ಅಮ್ಮ, ಈಗೇನಾದ್ರೂ ನಾನು ಒಳಗಡೆ ಹೋದ್ರೆ ನಡೆಯೋದು ಇದೆ. ನಾನು ನಡಿಬೇಕಾದ್ದು ಇವ್ರ ಕಾಲಲ್ಲ, ಇನ್ನೊಬ್ರ ಕಾಲು. ನನಗೆ ಕ್ಷಮಿಸ್ಬೇಡಿ ಅಜ್ಜಿ. ಅಯ್ಯಯ್ಯೋ, ಏನಮ್ಮ ಇದು? ಎದೇಳು ಮೇಲೆ. ಇಲ್ಲ, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ. ನಿಮ್ ಪ್ರಕಾರ ಮಹಾಪರಾಧ ಮಾಡಿದ್ದೀನಿ. ನೀವು ಕ್ಷಮಿಸ್ತೆ ಅಂತ ಹೇಳೋ ತನಕ ನಾನು ಹೇಳಲ್ಲ. ಹುಚ್ಚು ಹುಡುಗಿ, ನಾನ್ ನಿನ್ನ ಕ್ಷಮಿಸ್ಬೇಕಾ? ಎದೇಳಮ್ಮ. ನನಗೆ ಗೊತ್ತು, ನಾನು ನಿಮ್ಗೆ ಅನ್ಬಾರ್ದೆಲ್ಲ ಹೇಳಿ ನೋವು ಕೊಟ್ಟೆ, ಅವಮಾನ ಮಾಡ್ದೆ, ಮಹಾ ಪಾಪ ಮಾಡಿದ್ದೀನಿ. ನೀವು ನನ್ನ ಕ್ಷಮಿಸೋ ತನಕ ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಇಲ್ಲ. ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ಇವೆರಡು ದಿನ ನರ್ಕ ನರ್ಕ ಅನುಭವಿಸಿದೀನಿ. ಪ್ರತಿ ಕ್ಷಣ ನೀವು ನೆನಪಾಗಿ ನಾನು ಮಾಡಿರೋ ತಪ್ಪನ್ನ ಚುಚ್ಚಿ ಚುಚ್ಚಿ ಹೇಳಿದ್ರಿ. ತಕ್ಷಣ ನಾನು ತಿರುಗಿ ಬಂದೆ. ನೀವೆಲ್ಲ ಬೇಡ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಒಪ್ಕೊಂಡ್ರೆ ಕನಿಷ್ಠ ಈ ಮನೆ ಕೆಲಸದವಳು ಆಗಾದ್ರೂ ಇರ್ತೀನಿ. ಹೇಳಮ್ಮ, ಏನಮ್ಮ ಈ ಮಾತು? ನೀನ್ ಸಾಯೋದು ಅಂದ್ರೇನು? ಈ ಮನೆ ಮಹಾಲಕ್ಷ್ಮಿನಮ್ಮ, ನೀನು ಕೆಲಸದವಳಲ್ಲ. ನೀನ್ ವಾಪಸ್ ಬಂದಿರೋದ್ರೆ ನಮ್ಗೆ ಖುಷಿಯಾಗಿದೆಯಮ್ಮ. ಈ 2 ದಿನದಲ್ಲಿ ನೀನ್ ಯಾವತ್ ಬರ್ತೀಯೋ ಅಂತ ನಾವು ತುಂಬಾನೇ ಕಾಯ್ತಾ ಇದ್ವಿ. ಹೌದಮ್ಮ, ಅಳ್ಬೇಡ. ಮಕ್ಕಳು ತಪ್ಪು ಮಾಡ್ತಾರೆ, ದೊಡ್ಡವರು ಕ್ಷಮಿಸ್ಬೇಕು. ತಿಳಿದೋ ತಿಳಿದೇನೋ ನೀನ್ ಆಡಿರೋ ಮಾತ್ಗೆ ನಾವೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ಚೆನ್ನಾಗಿದೆ ಅಜ್ಜಿ, ತುಂಬಾ ಚೆನ್ನಾಗಿದೆ ಅಣ್ಣ. ನಾವು ಬೇಡ ಅಂತ ಹೊರಟೋದೊಳಗೆ ಸನ್ಮಾನ ಮಾಡ್ತಿದ್ದೀರಾ, ಚೀ ಅಂತ ಉಗ್ದು ಹೋದೊಳಗೆ ಆರ್ತಿ ಎತ್ತಿ ತಪ್ಕೋತೀರಾ. ತುಂಬಾ ಚೆನ್ನಾಗಿದೆ. ಯಾಕೆ? ನಿಮ್ ಮಗಳೇ ತಪ್ಪು ಮಾಡಿದ್ರೆ ನೀವ್ ಕ್ಷಮಿಸಲ್ವಾ ಆತ್ಗೆ? ನಮ್ ಮಗಳೇ ಇಂಥ ತಪ್ಪು ಮಾಡಿದ್ರೆ ಇಷ್ಟೊತ್ತಿಗೆ ಸಿಗ್ದು ಉಪ್ಪಿನಕಾಯಿ ಮಾಡ್ತಿದ್ವಿ ಅಮ್ಮ. ಅದನ್ ಬಿಟ್ಟು ಮರ್ಯಾದೆ ತೆಗೆದವಳನ್ನ ಜೀವಂತ ಉಳಿಸ್ತಾ ಇರ್ಲಿಲ್ಲ. ತಪ್ಪೆಲ್ಲರೂ ಮಾಡ್ತಾರ ಬಾವ. ಮಾಡಿ ತಪ್ಪನ್ನ ತಿಳ್ಕೊಂಡು ಪಶ್ಚಾತ್ತಾಪ ಪಡೋರ್ನ ಕ್ಷಮಿಸೋದ್ರಲ್ಲಿ ತಪ್ಪೇನಿದೆ? ಕ್ಷಮಿಸೋದಕ್ಕೆ ಅವಳು ಮಾಡಿರೋದು ಚಿಕ್ಕ ತಪ್ಪ ಅಣ್ಣ. ನನ್ನ ಸೋದರಳಿಯನ್ನ ಎಷ್ಟು ಅವಮಾನ ಮಾಡಿದ್ಲು, ಎಷ್ಟು ನೋವು ಕೊಟ್ಲು. ಮುಖದ ಮೇಲೆ ಅವನಂದ್ರೆ ಇಷ್ಟ ಇಲ್ಲ ಅಂತ, ಪ್ರೀತಿ ಇಲ್ಲ ಅಂತ, ಬಲವಂತವಾಗಿ ಮದ್ವೆ ಮಾಡ್ಕೊಂಡೆ ಅಂತ, ಒಟ್ಟಿಗೆ ಇರೋಕ್ಕಾಗಲ್ಲ ಅಂತ ಬೆನ್ ಹಾಕಿ ಹೊರಟೋದ್ಲು. ಈಗ ಯಾವ ಮುಖ ಇಟ್ಕೊಂಡು ಒಳಗ್ ಬಂದಿದ್ದಾಳೆ? ಅವಳ ಫ್ರೆಂಡ್ ಫಾತಿಮಾ ಸತ್ ಹೋಗಿರೋ ನೋವಲ್ಲಿ ಹಾಗಂದ್ಲೇನೋ? ಈಗಂದ್ರೆ ಸರಿಯನ್ನೇ. ಇದಕ್ಕೂ ಮೊದ್ಲು ಇವಳು ಬುದ್ಧಿ ಏನಾಗಿತ್ತಮ್ಮ? ಇಲ್ಲಿವರೆಗೂ ಇವರ ಮೊದಲ ರಾತ್ರಿನೇ ಆಗಿಲ್ಲ. ಮತ್ತೆ ನಮ್ ಎಲ್ರ ಮುಂದೆ ಪ್ರೀತಿ ಇರೋ ಹಾಗೆ ನಾಟಕ ಮಾಡ್ತಾ ತಿರ್ಗಾ ರೂಮಲ್ಲಿ ಮಾತ್ರ ಮೇಲ್ ಮಲ್ಗಿ ನೆಲಕ್ ಮಲ್ಗಿಸ್ತಾಳ. ನನ್ನ ಸೋದರಳಿಯ ಒಳ್ಳೆಯವನಾಗಿರೋದಕ್ಕೆ ಇವಳ ಕಷ್ಟನ ಇಷ್ಟೊಂದ್ ದಿವಸ ತಡ್ಕೊಂಡಿದ್ದಾನೆ. ಅದೇ ಬೇರೆಯವ್ರಾದ್ರೆ ಯಾವತ್ತೋ ಕತ್ ಹಿಡ್ದು ಹೊರಗಡೆ ತಳ್ಳಿ ಡಿವೋರ್ಸ್ ಕೊಡ್ತಾ ಇದ್ರು. ಈಗ
ಈಗ ನಿಮ್ ಉದ್ದೇಶ ಏನು? ಜೈ ನಿತ್ಯ ದೂರ ಆಗ್ಬೇಕು ಅಂತನಾ? ಅವ್ರ ನಡವಳಿಕೆ ಮಾತು ನೋಡ್ತಿದ್ರೆ ಹಾಗೆ ಅನ್ಸತ್ತೆ ಅಜ್ಜಿ. ನಿತ್ಯ ಹೊಟ್ಟೋದ್ರೆ ಅವ್ರ ಮಗಳು ಸ್ವಪ್ನಾನ ಮನೆ ಸೊಸೆ ಮಾಡ್ಬೇಕು ಅನ್ಕೊಂಡಿದಾರೇನೋ. ಹೌದಕ್ಕೆ ನನ್ ಮಗಳನ್ನ ಮನೆ ಸೊಸೆ ಮಾಡೋಣ ಅಂತ ಅನ್ಕೊಂಡ್ವಿ. ಆದ್ರೆ ನೀವ್ ಕೇಳಿದ್ರಾ? ಇಲ್ವೇ, ಬೇರೆ ಹುಡುಗಿನೇ ಬೇಕು ಅಂದ್ರಿ. ಅವಳಿಂದ ನಮ್ ಮರ್ಯಾದೆ ಹೋಯ್ತು. ವ್ಯಾಪಾರದಲ್ಲಿ 10ನೇ ಸ್ಥಾನಕ್ ಬಿದ್ವಿ. ಜೈಗೆ ಮನಃಶಾಂತಿ ಇಲ್ಲ. ಮನೇಲಿ ಒಬ್ರಿಗೂ ಸರಿಯಾಗಿ ತಿಂಡಿ ತೀರ್ತಾ ಇಲ್ಲ. ಇನ್ನು ಇವಳೇ ಬೇಕಂತೆ ಸೊಸೆ ಆಗಿ. ಇವತ್ಗೂ ಯಾವತ್ಗೂ ನಿತ್ಯನೇ ಈ ಮನೆ ಸೊಸೆ. ಅವಳೇನ್ ಈ ಮನೆ ಮರ್ಯಾದೆ ತೆಗ್ದಿಲ್ಲ. ಅವಳಿಂದ ನಮ್ಮ ಆಸ್ತಿನೂ ಹೋಗಿಲ್ಲ. ಇನ್ಮೇಲೆ ನಿತ್ಯ ಈ ಮನೆ ಸೊಸೆ ಅಂತ ನೆನ್ಪಿಟ್ಕೊಂಡು ನಾಲ್ಗೆನ ಬಿಗಿ ಹಿಡಿದು ಅವಳ ಬಗ್ಗೆ ಮಾತಾಡಿ. ಕಾಲಿಗೆ ಮುಳ್ಳು ಚುಚ್ಚಿದ್ರು ಆ ಮುಳ್ಳಲ್ಲೇ ನಡಿತೀವಿ ಅಂದ್ರೆ ಅದಕ್ಕೆ ನಾವೇನ್ ಮಾಡೋದು? ನೋವಾಗತ್ತೆ ಅಂತ ಹೇಳಿದ್ವಿ. ಇದ್ರ ಮೇಲೆ ನಿಮ್ ಇಷ್ಟ. ಹೌದು, ನಮ್ಗೆ ನಷ್ಟ. ಹಿಂದೆ ಒಂದ್ ನಾಯಿ ಎಂಜಿಲಲ್ ಸಿಕ್ಕ ಮೂಳೆ ಅಗೀತಾ ಆ ಮೂಳೆಯಿಂದ ತನ್ ಬಾಯಿ ಹೊರದು ರಕ್ತ ಬರ್ತಿದ್ರು. ಮೂಳೆ ರಕ್ತಾನೆ ಅನ್ಕೊಂಡು ನೋವಾಗ್ತಿದ್ರು, ನಗ್ತಿತ್ತಂತೆ. ಹಾಗಿದೆ ರೀ ಇವ್ರ ಮಾತು. ಚಂದ್ರಿಕಾ, ಏನ್ ಮಾತಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಮೊದ್ಲು ನೀವೇನ್ ಮಾಡ್ತಿದ್ದೀರೋ ಅದನ್ನ ಅರ್ಥ ಮಾಡ್ಕೊಳ್ಳಿ ಬಾಬಾ. ಬಾ ಚಂದ್ರಿಕಾ. ನಡೀರಿ, ಸೊಸೆ ಅಂತೆ ಸೊಸೆ. ನೀನ್ ಅವ್ರ ಮಾತ್ಗೆ ತಲೆ ಕೆಡ್ಸ್ಕೋಬೇಡಮ್ಮ. ಈ ಮನೆ ಸೊಸೆಯಾಗಿ ನಿನ್ ಸ್ಥಾನ ಶಾಶ್ವತ. ನೀನ್ ಮತ್ತೆ ಬಂದಿದ್ದಕ್ಕೆ ನಮ್ಮೆಲ್ರಿಗೂ ಸಂತೋಷ ಆಗಿದೆ. ಆದ್ರೆ ನಿನ್ ಮೇಲೆ ಜೈಗೆ ಸ್ವಲ್ಪ ಅಸಮಾಧಾನ ಇದೆ. ಅವನ್ ಕೋಪನ ನೀನೇ ಸರಿ ಮಾಡ್ಬೇಕು. ನಿಮ್ಮ ಆಶೀರ್ವಾದ ಸಹಾಯ ಇದ್ರೆ ಅವ್ರು ನನ್ನ ಖಂಡಿತ ಕ್ಷಮಿಸ್ತಾರೆ ಅಜ್ಜಿ. ಇದೇಳು. ಏನೂ ಆಗಲ್ಲ ಅಲ್ವಾ ಜನಾರ್ದನ್? ಚಿಂತೆ ಮಾಡಬೇಡಿ ಅಜ್ಜಿ. ಕಲ್ಪನಾ ಮಾಡಿರೋ ಪ್ಲಾನ್ ಖಂಡಿತ ವರ್ಕೌಟ್ ಆಗುತ್ತೆ. ತಿರುಗ್ ಬಂದಿರೋ ಮೊದಲನೇ ದಿನಾನೇ ಶೋಭನಾ ಅಂದ್ರೆ ಅವರು ಏನಂತಾರೋ ಏನೋ ಅತ್ತೆ. ಏನಾಗಲ್ಲಮ್ಮ. ಕಣ್ಣಲ್ಲಿ ಶುರುವಾಗೋ ಪ್ರೀತಿ ಮನಸ್ಸು ಒಂದಾಗೋದ್ರಲ್ಲಿ ಪೂರ್ತಿ ಆಗುತ್ತೆ. ಮೂರು ಗಂಟಲ್ಲಿ ಶುರುವಾಗೋ ಮದ್ವೆ 3 ರಾತ್ರಿಯಿಂದ ಪೂರ್ಣ ಆಗತ್ತಮ್ಮ. ಹೇಗ್ ಟ್ರೈನಿಂಗ್ ಕೊಡ್ತಾ ಇದ್ದಾಳೋ ನೋಡಿ. ಇವಳೊಬ್ಳು ಅತ್ತೆನಾ ಹೆಣ್ಣ? ಸೊಸೆಗೆ ಹಾಲಿನ ಗ್ಲಾಸ್ ಕೊಟ್ಟು ರೂಮಿಗೆ ಕಳಿಸಿದ್ರೆ ಮಗನ್ ಕೋಪ ಕಡಿಮೆ ಆಗತ್ತೆ ಅನ್ಕೊಂಡಿದ್ದಾಳೇನೋ. ಎಲ್ಲ ಯಾಕೆ ಹೀಗಿದ್ದೀರಾ? ನಿಮಗ್ ನೆನ್ನೆನೆ ಹೇಳಿದ್ನಲ್ಲ, ಈ ಮನೇಲಿ ಅವಳು ಇಲ್ಲ ಅನ್ ಮಾತ್ರಕ್ಕೆ ನಾವು ಖುಷಿಯಾಗಿರಕ್ಕಾಗಲ್ವಾ? ಇರ್ತೀವಿ, ಇರ್ಲೇಬೇಕು. ನಮ್ ಖುಷಿ ಮನೆ ಹಾಳಾಯ್ತು. ಮೊದ್ಲು ನಿನಗ್ ಮನಃಶಾಂತಿ ಇರುತ್ತಾ ಅದನ್ನ ನೋಡು. ಅಫ್ಕೋರ್ಸ್ ಐ ಆಮ್ ಹ್ಯಾಪಿ ಅತ್ತೆ. ಹೋಗಿ ಊಟ ಮಾಡು. ನಾನು ಆಫೀಸಲ್ಲೇ ಮಾಡಿದೆ ಡ್ಯಾಡ್. ಎಲ್ಲ ಹೋಗಿ ಊಟ ಮಾಡಿ. ಗುಡ್ ನೈಟ್ ಅಜ್ಜಿ. ಜೈ ಬಂದ ಅನ್ಸತ್ತಮ್ಮ. ಭೋಜ್ಯೇಶು ಮಾತಾ ಶಯನೇಶು ರಂಭ ಅಂತ ಗಂಡ ಹೆಂಡತಿಲಿ ಅಮ್ಮನ ಪ್ರೀತಿನ ಆನಂದ ಸುಖಾನ ಬಯಸ್ತಾನೆ. ಜೈ ಕೋಪ ಕಮ್ಮಿ ಆಗೋಕ್ಕೆ ಇಲ್ಲಿವರೆಗೂ ನಿಮ್ಮ ಮಧ್ಯ ನಡೆದಿರೋ ಶಾಸ್ತ್ರನೇ ಹತ್ರದ ದಾರಿ. ಬಾಮ್ಮ.
ಅಜ್ಜಿ ಆಶೀರ್ವಾದ ತಗೊಮ್ಮ. ಈ ಮನೇಲಿ ನಿನ್ಗೆ ಯಾವ ರೀತಿ ಅವಮಾನ ಆಗ್ಬಾರ್ದು ಅಂತ ಆಶೀರ್ವಾದ ಮಾಡ್ತಿದ್ದೀನಮ್ಮ. ಚೆನ್ನಾಗಿದೆ ಅಜ್ಜಿ. ಅವಳು ಜೈಗ್ ಅವಮಾನ ಮಾಡ್ಬೋದು, ಆದ್ರೆ ಅವಳಿಗೆ ಅವಮಾನ ಆಗ್ಬಾರ್ದಾ? ಗಂಡನ್ನ ಬೇಡ ಅಂತ ಹೊರಗೆ ಹೋದ ಸೊಸೆನ ಚೆನ್ನಾಗಿ ಹರಿಸಿದ್ದೀರಿ. ನಿತ್ಯನ್ ಜಾಗದಲ್ಲಿ ಸ್ವಪ್ನ ಇದ್ರು ಹೀಗೆ ಆಧರಿಸ್ತಾರ ಭಾವ. ಅನುಬಂಧಗಳನ್ನ ಬೆಳೆಸ್ಕೋಬೇಕೆ ಹೊರತು ಅಡ್ಗೋಡೆ ಕಟ್ಟಬಾರ್ದು. ಹೋಗಮ್ಮ. ಹೋಗಮ್ಮ. ನಿದ್ದೆ ಬರ್ತಿದ್ಯಲ್ಲ, ಮಲ್ಕೊಳ್ಳೋದೇ ಬೆಟರ್. ಮತ್ತೆ ಲೈಟ್ ಯಾರು ಹಾಕಿದ್ದು? ಏಯ್, ನೀನೇನಿಲ್ಲಿ? ಇಲ್ಲಿ ಅಂದ್ರೆ ಮತ್ತೆ ಯಾಕೆ ಬಂದೆ? ಅಯ್ಯೋ ರಾಮ, ನಾನೆಲ್ಲಿ ಹೋಗಿದ್ದೆ? ಏನ್ ನಾಟಕ ಆಡ್ತಿದ್ಯಾ? ಇದು ನಾಟಕ ಅಲ್ಲ ರೀ, ನಮ್ ಫಸ್ಟ್ ನೈಟ್. ಅದಕ್ಕೆ ಬಿಳಿ ಸೀರೆ, ಮಲ್ಗೆ ಹೂ, ಹಾಲಿನ ಗ್ಲಾಸ್ ತಂದಿದ್ದೀನಿ. ನಮ್ ಫಸ್ಟ್ ನೈಟ್ ಅಂದ್ರೇನು? ಯಾರ್ ನೀನು? ಹಾಗೆ ಕೇಳ್ತೀರಲ್ಲ ರೀ, ನಾನು ನಿಮ್ ಹೆಂಡತಿ. ಯಾರು ಹೇಳಿದ್ದು? ನೀವು ನನ್ ಕತ್ತಿಗೆ ಕಟ್ಟಿರೋ ತಾಳಿ. ಅದು ತಾಳಿ ಅಲ್ಲ, ದಾರ. ತಪ್ಪು, ಹಾಗೆ ಹೇಳ್ಬಾರ್ದು. ಹಾಗಂದಿದ್ದು ನೀನೇ. ಏನೋ ಗೊತ್ತಿಲ್ದೆ ಹೇಳ್ದೆ. ನಾನ್ ಗೊತ್ತಿದ್ದೆ ಹೇಳ್ತಿದ್ದೀನಿ. ನೀನ್ ನನಗ್ ಬೇಕಾಗಿಲ್ಲ, ನನಗೂ ನಿಂಗೂ ಸಂಬಂಧ ಇಲ್ಲ, ಹೊರಟೋಗು. ನಾನೆಲ್ಲೂ ಹೋಗಲ್ಲ, ನನ್ಗೆ ನೀವ್ ಬಿಟ್ರೆ ಯಾರೂ ಇಲ್ಲ. ಏಯ್, ನಿನ್ ಮಾಮ್ ಇದಾರಲ್ಲ, ಅಲ್ಲಿಗೆ ಹೋಗು. ಮದ್ವೆ ಆಗೋ ತನಕ ತಾಯಿ, ತಾಳಿ ಕಟ್ಟಿದ್ಮೇಲೆ ಎಲ್ಲ ಗಂಡನೇ. ನಿಂಗದ್ ಈಗ ನೆನ್ಪಾಯ್ತಾ? ಇಲ್ಲ, ಈಗ ಬುದ್ಧಿ ಬಂತು. ಪ್ಲೀಸ್ ರೀ, ನನ್ನ ಕ್ಷಮಿಸ್ಬಿಡಿ. ನಿನ್ನ ಕ್ಷಮಿಸಿ ನನ್ ಪಕ್ಕ ಇಟ್ಕೊಳ್ಳೋಷ್ಟು ಟೈಮು ನನ್ಗಿಲ್ಲ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು. ಹೋಗಲ್ಲ. ನೀವ್ ಬೇಕು ಅಂದ್ರು ಬೇಡ ಅಂದ್ರು ನೀವ್ ನನ್ಗೆ ಪತಿ, ನಾನ್ ನಿಮ್ಗೆ ಪತ್ನಿ. ಇಲ್ ನೋಡಿ, ಈ ಹಾಲ್ ಕುಡಿದ್ರೆ पति और पत्नी के बीच में कुछ कुछ होता है. ಹೌದಾ? ಹಾಗಾದ್ರೆ ಹಾಲಿಲ್ ಕೊಡು. ಅಮ್ಮಯ್ಯ, ನನಗ್ ಗೊತ್ತಿತ್ತು ರೀ, ನೀವು ತುಂಬಾ ಒಳ್ಳೆಯವರು ಅಂತ ಗೊತ್ತಿತ್ತು. ತಗೊಳ್ಳಿ. ಅಯ್ಯೋ, ಒಂದ್ ನಿಮಿಷ, ಈಗ್ಲೇ ಹಾಲ್ ಕುಡಿಬೇಡ್ರಿ. ಮೊದ್ಲು ನಿಮ್ ಕಾಲ್ಗೆ ನಾನ್ ನಮಸ್ಕಾರ ಮಾಡ್ಬೇಕು. ನನ್ಗೆ ಆಶೀರ್ವಾದ ಮಾಡಿ. ಮೇಲೇಳು ಬಂಗಾರ. ಬಂಗಾರ ಅಂದ್ರ ನನ್ನ ನನ್ ಗಂಡ ಬಂಗಾರ. ಈಗ ಅರ್ಧ ಹಾಲ್ ನೀವ್ ಕುಡ್ದು ಅರ್ಧ ನನಗ್ ಕೊಡಿ. ಶೋರ್.
ಈ ಹಾಲು ಕುಡಿಯೋ ಹಾಲಲ್ಲ, ಸುರಿಯೋ ಹಾಲು. ಇದು ನನಗೂ ನಿನಗೂ ಮಧ್ಯ ಇರೋ ಅಡ್ಗೋಡೆ. ಈ ಗೆರೆ ದಾಟಿ ಯಾವತ್ತೂ ನಿನ್ನ ಒಳಗಡೆ ಬರೋದಕ್ಕೆ ಬಿಡಲ್ಲ. ಜೀವನ ಪೂರ್ತಿ ನಮ್ಮ ಮಧ್ಯ ಈ ಅಡ್ಗೋಡೆ ಇರುತ್ತೆ. ಲಕ್ಷ್ಮಣ ಹಾಕಿರೋ ಗೆರೆ ದಾಟಿದ್ಕೆ ಸೀತೆ ಪರಿಸ್ಥಿತಿ ಏನಾಯ್ತೋ ಹಾಗೆ ನಾನು ಹಾಕಿರೋ ಗೆರೆ ದಾಟ್ ಬಂದ್ರೆ ನಿನ್ ಪರಿಸ್ಥಿತಿನೂ ಅದೇ ಆಗತ್ತೆ. ಏನ್ರಿ ನೀವ್ ಹೇಳೋದು? ಆ ರಾಮ ಸಮುದ್ರನೇ ದಾಟಿ ಸೀತಮ್ಮಂಗೋಸ್ಕರ ಹೋದ್ರೆ ನೀವು ಹಾಲಿಂದ ಚಿಕ್ಕ ಗೆರೆ ಎಳ್ದು ಅದನ್ನ ನಾನ್ ದಾಟ್ಬಾರ್ದು ಅಂತೀರಾ? ಇದು ಚಿಕ್ಕ ಗೆರೆ ಅಲ್ಲ, ನಮ್ ಮಧ್ಯ ಯಾವತ್ತೂ ಅಳ್ಸಕ್ ಆಗದೆ ಇರೋ ಗೆರೆ. ಹಾಲ್ ತಾನೇ ರೀ, ಒರ್ಸಿದ್ರೆ ಹೋಗದೆ ಇರುತ್ತಾ ಏನೋ? ಒರೆಸಿ ನೋಡು. ನೋಡ್ತೀನಿ. ಮಾತಿನ ಇಟಿಯ ಬೀಸಿ ಲಾಟಿನು ಕಣ್ಣಲ್ಲೇ ಊರಿಸಿ ಬೇಟೆಗೆ ಬಂದಳು ರೂಪಸಿ ಈಕೆಯ ಕೈಯಿಂದ ಉಳಿಸಿ ಕೊಂಚವೇ ಸೋಲುವ ಚಂದ ಕೊಂಚವು ಮೀರದ ಅಂದ ಸಂಪಿಗೆ ತೀಡಿದ ಗಂಧ ಮೇನಗೆ ಹೆತ್ತಿರೋ ಕಂದ ಒಲವಿನ ಅಲೆಗಳು ಎದೆಯ ಮೀಟಿ ಹುಡುಗನ ಮನಸ್ಸೆ ಲೂಟಿ ಶುರುವಾಗಿದೆ ಸಿಹಿ ಕಂಪನ ನರನಾಡಿಲು ನಿನ್ನ ಲಿಂಗಣ. ಕೊಬ್ಬನ್ ರೋಜ. ಏಯ್, ಇನ್ನೊಂದ್ಸಲ ಈ ತರ ನಾಟಕ ಮಾಡಿದ್ರೆ ನೋಡು. ಅಮ್ಮ, ನನ್ನ ಕೆಳಗೆ ದೂಡಿದ್ದು ಅಲ್ದೆ ಮತ್ತೆ ನಂದೇ ನಾಟಕ ಅಂತೀರಾ ನೀವು? ನಿಮ್ಮನ್ನ ಏಯ್ ಏನ್ ಮೈ ಮೇಲೆ ಬರ್ತಾ ಇದ್ಯಾ? ನನ್ನ ಟಚ್ ಮಾಡಿದ್ರೆ ನೋಡು. ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಅಂತ. ನನ್ ತಂಟೆಗೆ ಏನಾದ್ರೂ ಬಂದ್ರೆ ನಿನ್ ಪರಿಸ್ಥಿತಿ ಕೂಡ ಇಷ್ಟೇ.